ಡೆಂಗಿ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ. ಇಡೀ ಬೆಂಗಳೂರಿಗೆ ಬಲೆ ಬೀಸಿ ಕಾಡ್ತಿದೆ. ಇದೇ ಕ್ರೂರಿಯಿಂದ ಹೈ ರಿಸ್ಕ್ ಇರುವ ರೋಗಿಗಳನ್ನ ಜೋಪಾನ ಮಾಡುವುದೇ ದೊಡ್ಡ ಸವಾಲಾಗಿದೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಇಲಾಖೆ ನಯಾ ಪ್ಲಾನ್ ಮಾಡಿಕೊಂಡಿದೆ. ಸಾರ್ವಜನಿಕ ಆಸ್ಪತ್ರೆಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಡೆಂಗ್ಯೂ ಜ್ವರದ ವಾರ್ಡ್ಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಮತ್ತು ಸೊಳ್ಳೆಗಳು ರೋಗಿಗಳಿಗೆ ಮತ್ತೆ ಕಚ್ಚುವ ಮೂಲಕ ಮತ್ತಷ್ಟು ತೀವ್ರತೆಗೆ ಹೋಗದಿರಲಿ ಅನ್ನುವಂತಹ ದೃಷ್ಟಿಕೋನದಲ್ಲಿ ಮಾಸ್ಕಿಟೋ ನೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಕೈಯಲ್ಲಿ ಚೀಟಿ, ಹೆಗಲಲ್ಲಿ ಬ್ಯಾಗ್, ಮೆಡಿಕಲ್ ಶಾಪ್ ಮುಂದೆಯೂ ಕ್ಯೂ, ಕೌಂಟರ್ ಮುಂದೆಯೂ ಸಾಲು. ಒಂದು ಕಡೆ ರೋಗಿಗಳು ನರಳಾಡುತ್ತಿದ್ರೆ ಮತ್ತೊಂದೆಡೆ ಸಂಬಂಧಿಕರು ಸಾಲುಗಟ್ಟಿ ನಿಂತಿದ್ದಾರೆ. ದಿನೇ ದಿನೇ ನೂರಾರು ಜನರನ್ನ ಡೆಂಗಿ ಆಸ್ಪತ್ರೆಗೆ ನೂಕುತ್ತಿದೆ. ಬಿಟ್ಟು ಬಿಟ್ಟು ಬರುತ್ತಿರುವ ಮಳೆಯಿಂದ ಡೆಂಗಿ ಹಾವಳಿ. 24 ಗಂಟೆಯಲ್ಲಿ 292 ಜನರಿಗೆ ಹೆಮ್ಮಾರಿ ದಾಳಿ. ಬೆಂಗಳೂರಿನಲ್ಲಿ ಬಿಟ್ಟು ಬಿಟ್ಟು ಬರ್ತಿರುವ ಮಳೆಯಿಂದ ಡೆಂಗಿ ತಾಂಡವವಾಡ್ತಿದೆ. ಈ ವರ್ಷ ನಿರೀಕ್ಷೆಗೂ ಮೀರಿ ಡೆಂಗಿ ಜ್ವರ ಜನರ ಜೀವ ಹಿಂಡುತ್ತಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 469 ಡೆಂಗಿ ಕೇಸ್ ದಾಖಲಾಗಿವೆ. ಬೆಂಗಳೂರು ಒಂದರಲ್ಲೇ 292 ಪ್ರಕರಣಗಳು ದೃಢಪಟ್ಟಿವೆ. ಡೆಂಗಿ ಜೊತೆ ವೈರಲ್ ಫೀವರ್, ಶೀತ, ಕೆಮ್ಮು ಸಿಟಿ ಜನರನ್ನ ಕಾಡ್ತಿದೆ. ಹವಾಮಾನ ಬದಲಾವಣೆಯಿಂದ ಆರೋಗ್ಯವು ಕೈಕೊಡ್ತಿದೆ. ಯಾವ ಆಸ್ಪತ್ರೆ ನೋಡಿದ್ರೂ ರೋಗಿಗಳೇ ತುಂಬಿ ಹೋಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೊಳ್ಳೆ ಪರದೆಗಳ ವ್ಯವಸ್ಥೆ. ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿವೆ. ರೋಗಿಗಳನ್ನ ಸೊಳ್ಳೆಗಳಿಂದ ರಕ್ಷಿಸಲು ಮಸ್ಕಿಟೋ ನೆಟ್ ಮೊರೆ ಹೋಗಿವೆ. ಸದ್ಯಕ್ಕೆ ಡೆಂಗ್ಯೂ ಪೇಷಂಟ್ಗಳಿಗೆ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ಕೂಡ ಕೈಗೊಂಡಿರುವಂಥದ್ದು ಮತ್ತು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿರುತ್ತದೆ. ಇನ್ನು ಡೆಂಗ್ಯೂಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ವಾರ್ಡ್ಗಳನ್ನು ಕೂಡ ಡೆಂಗ್ಯೂ ಜ್ವರದ ವಾರ್ಡ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಮತ್ತು ಡೆಂಗ್ಯೂ ಪಾಸಿಟಿವ್ ಆದಂಥವರಿಗೆ ಮತ್ತೊಂದು ಸರಿ ಬೈಟ್ ಆದರೆ ಅವರಿಗೆ ತೀವ್ರತೆಯನ್ನು ಸಿವಿಯಾರಿಟಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಸಮಸ್ಯೆಗಳಾಗದೇ ಇರಲಿ, ತೀವ್ರತೆಗೆ ಹೋಗದಿರಲಿ ಅನ್ನೋ ದೃಷ್ಟಿಕೋನದಿಂದ ಮಾಸ್ಕಿಟೋ ನೆಟ್ ಅನ್ನು ಕೂಡ ಹಾಕಿರುವಂಥದ್ದು. ಬರುವಂತಹ ಪೇಷಂಟ್ಸ್ಗಳಿಗೆ ಬೆಡ್ಗಳನ್ನು ಕಾಯ್ದಿರಿಸಿಕೊಂಡು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾನ್ಸರ್, ಹೃದಯ ಸಮಸ್ಯೆ, ಥೈರಾಯ್ಡ್, ಹೈಪರ್ ಟೆನ್ಷನ್, ಬಿಪಿ ಹಾಗೂ ಶುಗರ್ ಸೇರಿದಂತೆ ಇತರೆ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿರೋರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಹೈರಿಸ್ಕ್ ಕೆಟಗರಿಯ ರೋಗಿಗಳನ್ನ ಡೆಂಗಿ ದಾಳಿಯಿಂದ ರಕ್ಷಿಸಲು ಸೊಳ್ಳೆ ಪರದೆ ನೀಡಲಾಗ್ತಿದೆ. ಅದರಲ್ಲೂ ಡೆಂಗಿ ಜ್ವರದಿಂದ ಗುಣಮುಖರಾಗುವ ಟೈಮ್ನಲ್ಲಿ ಮತ್ತೆ ಈಡಿಸ್ ಸೊಳ್ಳೆ ಕಚ್ಚಿದ್ರೆ ಹೆಚ್ಚು ತೀವ್ರತೆ ಹಾಗೂ ಅಪಾಯ ತಂದೊಡ್ಡಲಿದೆ. ಹೀಗಾಗಿ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಸ್ಕಿಟೋ ನೆಟ್ ವ್ಯವಸ್ಥೆ ಮಾಡಲಾಗಿದೆ. ಇತರೆ ರೋಗಿಗಳು ಇರುವ ವಾರ್ಡ್ನಲ್ಲಿ ಮಸ್ಕಿಟೋ ಕಾಯಿಲ್ಗಳನ್ನು ಹಾಕಲಾಗಿದೆ. ಎಲ್ಲ ಪೇಷಂಟ್ಸ್ಗೂ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಈ ಮಸ್ಕಿಟೋ ನೆಟ್ ಕೊಟ್ಬಿಟ್ಟಿದ್ದೀವಿ. ಸೊ ಅಂದರೆ 24 ಅವರ್ಸ್ ಅವರು ಮಸ್ಕಿಟೋ ನೆಟ್ ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ಇವರು ನಮ್ಮಲ್ಲಿ ಈ ಮಸ್ಕಿಟೋ ರಿಪೆಲೆಂಟ್ಸು ಕೂಡ ಹಾಕಿದ್ದೀವಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ 24 ಅವರ್ಸ್ ಅದಿರುವಾಗ ನೋಡ್ಕೊತಾ ಇದ್ದೀವಿ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಅಂತ ವೈದ್ಯರು ಪದೇ ಪದೇ ಎಚ್ಚರಿಸುತ್ತಿದ್ದಾರೆ. ಬಂದಾಗ ಏನಾಗುತ್ತೆ ಅಂದರೆ ಮಕ್ಕಳು ಯೂಶಲಿ ಜ್ವರ ಬಂದಿರುತ್ತೆ. ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ, ಬರೀ ಜ್ವರ ಅಂತಾರೆ. ತಂದೆ ತಾಯಿಗಳು ಮಗು ಯಾಕೆ ಊಟ ಮಾಡ್ತಿಲ್ಲ, ಬರೀ ಜ್ವರ ಬರ್ತಾ ಇದೆ, ಬರೀ ಸುಸ್ತಾಗ್ತಿದೆ, ಮಗು ಯಾಕೆ ಊಟ ಕಮ್ಮಿ ಮಾಡ್ತಿದೆ, ಅಥವಾ ಬಲವಂತವಾಗಿ ತಿನ್ಸಕ್ಕೆ ಹೋದರೆ ವಾಂತಿ ಯಾಕೆ ಮಾಡ್ತಿದೆ ಅಂತ ಕರ್ಕೊಂಡ್ಬರ್ತಾರೆ. ಅಥವಾ ಜ್ವರ ಬಿಟ್ಟು ಬರೋದಕ್ಕಿಂತ ಜಾಸ್ತಿ ಆಗ್ತಿರುತ್ತೆ. ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಜ್ವರಗಳು ಕಡಿಮೆ ಆಗ್ತಿರೋದಿಲ್ಲ. ಆ ಟೈಮ್ನಲ್ಲಿ ಅವ್ರು ಬರ್ತಾರೆ, ಸರ್ ನಾನು ಟ್ರೀಟ್ಮೆಂಟ್ ಹಾಕಿದ್ದೀನಿ, ಸಿರಪ್ ಕೊಟ್ಟಿದ್ದೀನಿ ಅಂದರೂ ಕೂಡ ಕಡಿಮೆ ಆಗ್ತಿಲ್ಲ, ಮತ್ತೆ ಪದೇ ಬರ್ತಿದೆ ಅಂತ. ಈ ಥರ ಲಕ್ಷಣಗಳು ಈಗ ಮಕ್ಕಳಲ್ಲಿ ಬರ್ತಾ ಇದೆ. ಅದೇನು ಹೇಳಿ, ಆರೋಗ್ಯ ಇಲಾಖೆ ಜೊತೆ ಸಾರ್ವಜನಿಕರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಮುತುವರ್ಜಿ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.